दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಆಚಾರ್ಯ ಭಗವಂತರು ಕುಂದ ಭಗವಂತರು ಒಂದು ಜಾಗದಲ್ಲಿ ಹೇಳ್ತಾರೆ, ಯಾರು ಜ್ಞಾನಿ ಆಗ್ತಾರ ಅವರು ದುಃಖಿ ಆಗಲ್ಲಂತೆ, ಯಾರು ದುಃಖಿಗಳಾಗಿದಾರ ಅವರು ಜ್ಞಾನಿಗಳು ಆಗಲ್ಲಂತೆ. ಜ್ಞಾನಿ ಆದವನು ಎಂದೂ ದುಃಖಿ ಆಗಕ್ಕೆ ಸಾಧ್ಯ ಇಲ್ಲ, ದುಃಖಿ ಆದವರು ಎಂದೂ ಜ್ಞಾನಿ ಆಗಕ್ಕೂ ಸಾಧ್ಯ ಇಲ್ಲ. ಇಲ್ಲ ಮಹಾರಾಜರೇ, ನಾವು ಡಬಲ್ ಡಿಗ್ರಿ ತೊಗೊಂಡೆವು. ನಿಮ್ಮ ಡಿಗ್ರಿ ತೊಗೊಂಡು ಅಲ್ಲಿ ಇಟ್ಕೊಳ್ರಲ್ಲ, ಅದು ಜ್ಞಾನಿ ಅದಕ್ಕೆ ಹೇಳಿಲ್ಲ. ಆ ಜ್ಞಾನಿ ಇದಕ್ಕೆ ಯಥಾರ್ಥ ಒತ್ತು ಸ್ವಭಾವವು, ಅದು ಯಥಾರ್ಥವಾದ ಸತ್ಯದ ಸಮ್ಯಕ್ ಜ್ಞಾನ, ಅದು ಸ್ವಲ್ಪನೇ ಇರಲಿ, ಅವರು ಎಂದೂ ಯಾವುದೇ ವಿಷಯದಲ್ಲಿ ಯಥಾರ್ಥ ಜ್ಞಾನ ಆಗಿದೆ. ಈಗ ದುಃಖಿ ಯಾಕಾಗ್ತಾನ? ಈಗ ನಿಮ್ಮನೆ ಬೀಗ ಮುರಿತು ಅಂದ ತಕ್ಷಣ ಹೌದಾ, ಆ ಬೀಗ ಮುರಿದತ್ತೋ ಇಲ್ಲ ಗೊತ್ತಿಲ್ಲ, ಏನು ಹೌದಾ ಬೀಗ ಮುರಿತು, ಆ ಬೀಗದ ಕೈ ಗುಚ್ಚಿ ಕೆಳಗೆ ಬಿದ್ದು ಎಲ್ಲಿ ಹೋತು ನಂದಂತೂ ಪ್ರಾಣಿ ಹೋತು ಅಂದರೆ ಈ ವಸ್ತುನ ಆವಾಗ ಅದು ನನ್ನದು ಏನಿದೆಯಲ್ಲ ನನ್ನಿಂದ ಎಂದೂ ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಮತ್ತೆ ಬೇರೆ ಆದಂಥ ವಸ್ತು ನನ್ನದಾಗಲಿಕ್ಕೂ ಸಾಧ್ಯನೇ ಇಲ್ಲ. ನಾವು ಇದನ್ನು ಯಾವುದು ನೀವೆಲ್ಲ ಮಾಡ್ಕೊಂಡು ಕುಂತಿರಲ್ಲ, ಇದು ಮನೆ ಆಗಲಿ ಮಡದೆ ಆಗಲಿ ಪತಿಯಾಗಿ ಪತ್ನಿ ಆಗಲಿ ಪುತ್ರ ಆಗಲಿ ಇವ್ರು ಯಾರು ನಿಮ್ಮವರಲ್ಲ, ಈ ಶರೀರನೂ ನಿಮ್ಮದಲ್ಲ ಅಂದಮೇಲೆ ಇನ್ನು ಉಳಿದರೆ ನಿಮ್ಮವ್ರು ಹೆಂಗಾಗಕ್ಕೆ ಸಾಧ್ಯ? ಹೆಂಗಾಗಕ್ಕೆ ಸಾಧ್ಯನ್ರಿ? ಮತ್ತು ಆದರೂ ಕೂಡ ಮಧ್ಯದಾಗ ಹೆಂಗೆ ಬಿಟ್ಟು ಹೋಗೋದ್ರಿ ಮರ? ಮಧ್ಯದಾಗ ಬಿಟ್ಟು ಹೋದ್ರೆ ಮಧ್ಯೆ ಯಾವುದಕ್ಕೆ ಅನ್ಬೇಕು? ಈಗ ಅನಂತ ಕಾಲದಿಂದ ನಾವು ಈ ಸಂಸಾರ ಮಾಡ್ಕೊಂಡು ಬಂದೆವು, ಅನಂತ ಸರಿ ಜನ್ಮ ಮರಣ ಜನ್ಮ ಮರಣ ಪುನರಪಿ ಜನ್ಮಂ ಪುನರಪಿ ಮರಣಂ ಪುನರಪಿ ಎಷ್ಟು ಸರಿಯಾಗೈತೆ. ಈಗ ಮಧ್ಯೆ ಯಾವುದಕ್ಕೆ ಅನ್ಬೇಕು? ಎಲ್ಲೈತೆ? ಅದಕ್ಕೆ ಎಂತೂ ಅಂತನೇ ಇಲ್ಲ. ಅದು ಹಿಂದಿಂದ ಹಿಡಿಯಕ್ಕೆ ಹೋದರೆ ಅನಂತ ಕಾಲ ಕಳೆದಿದೆ ಅಂದ ಮೇಲೆ ನಾವು ಯಾವುದನ್ನು ಇಲ್ಲಿ ಹಿಡ್ಕೊಳ್ಳೋಣ? ನಮ್ಮದನ್ನೀಗ ಶುರು ಪ್ರಾರಂಭ ನಾವು ಮಾಡಬೇಕು. ಯಾವ್ದನ್ನ? ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಇಷ್ಟು ಗೊತ್ತಿಲ್ಲ ಮಹಾರಾಜರೇ. ನಾವು ಮನೆಯಿಂದ ಬಂದೀವಿ, ಮನೆಗೆ ಹೋಗ್ತೀವಿ, ಎಲ್ಲೈತೆ ನಿಮ್ಮ ಮನೆ ಇದು ಗೊತ್ತಿಲ್ಲ. ನೀವು ಮಹಾರಾಜರಾಗಿರೋನು ಏನು ಎಷ್ಟು ವರ್ಷ ಆಯ್ತು ಬಿಡ್ರಿ ಮಹಾರಾಜರಾಗಿ, ಇದನ್ನು ಕಲ್ತ್ಕೊಂಡಿಲ್ಲ ಅಂದರೆ ನಾವು ಮನೆಯಿಂದ ಎಲ್ಲೈತೆ ನಿಮ್ಮ ಮನೆ? ನಮ್ಮದೇ ಐತ್ರಿ, ನಾವೇ ಕಟ್ಕೊಂಡಿವು, ನಮ್ಮ ಮನೆ ಕಟ್ಕೊಂಡಿವು, ಎಲ್ಲ ಮಾಡೀವಿ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ಅದೆಲ್ಲ ಕೇಳಿ ಆಗೈತೆ ಬಿಡ್ರಿ. ಯಾವಾಗ ಭಾಳ ಸರಿ ಕೇಳಿವು, ಇದೇನು ದೊಡ್ಡದಲ್ಲ, ದಿನಾಲು ಇಲ್ಲಿ ಹೇಳ್ತೀವಿ. ಅರಸರ ವೈಭವ ಸುರರ ವಿಮಾನ ಧನ ಯೌವನ ಎಲ್ಲವೂ ನಿರತವು ನೆನೆದರೆ ಎಂದೂ ನಿಲ್ಲದು ಸ್ಥಿರವಲ್ಲ. ಇದೆಲ್ಲ ಭಾಳ ಚೆಂದಾಗಿ ಹೇಳ್ತೀವಿ, ನಿಮಗೆ ಹೇಳಕ್ಕೆ ಬರ್ತಿದ್ರಿ ಹೇಳ್ರಿ, ಕಂಠಸ್ಥ ಆಗೈತೆ. ಮಲ ಮೂತ್ರದ ಕೊಳೆ ಕೊಂಪೆ ಕೊನೆಯಲ್ಲಿ
ಏನು ದಿನ ಹೇಳ್ತೀವಿ ಅದನ್ನೇನು ಮತ್ತೆ ಹೇಳ್ತೀರಿ ಬಿಡ್ರಿ ನೀವು. ಹಾಂ, ಕೊನೆಯಲ್ಲಿ ಸುಡುಗಾಡಿಗೆ ಬಲಿಯಾಗುವುದು ಇದೆಲ್ಲ ನಾವು ದಿನಾನೇ ಹೇಳ್ತೀವಲ್ಲ. ಏನು ಹೇಳ್ತೀವಿ? ಈಗ ಶುರು ಮಾಡಿವು. ಕೆಲವೊಂದು ಸ್ವಲ್ಪ ಜನ ಈಗ ಶುರು ಮಾಡ್ಯಾರ. ಅಂದರೆ ಇದಕ್ಕೆ ಜ್ಞಾನಿ ಅಂತ ಹೇಳಿಲ್ಲ. ಇದು ಯಾರು? ಹಾಗಾದ್ರೆ ನಾನು ಯಾರು? ನನ್ನದಂತಕ್ಕಂಥದ್ದು ಎಂದೆಂದೂ ನನ್ನಿಂದ ಬೇರೆ ಆಗೋದಲ್ಲ. ಆದರೆ ನಾನು ಅಜ್ಞಾನದಿಂದ, ಈ ಮಿಥ್ಯಾತ್ವದಿಂದ, ಈ ಮೋಹ ಪ್ರಪಂಚದಲ್ಲಿ ಉಳ್ಕೊಂಡು ಈ ಅನಂತ ಕಾಲದಿಂದ ಈ ದುಃಖವನ್ನು ಅನುಭವಿಸ್ತೀವಿ. ನೋಡ್ರದನ್ನು ಇಲ್ಲಿ ಓದಿದ್ರೆ ನಾವು ಇವತ್ತು ನಮ್ಮ ವಿಜ್ಞಾನ ಹಾಗೆ ಮಾಡಿದೆ, ಭೌತಿಕ ವಿಜ್ಞಾನ ಹೀಗೆ ಮಾಡಿದೆ, ಏನು ಮಾಡಿಲ್ಲ. ನಮ್ಮದೇ ತೊಗೊಂಡಿದ್ದಾರೆ. ತಮಗೆ ಬೇಕಾದಷ್ಟು ಅಂಡರ್ಲೈನ್ ಮಾಡಿದ್ರು, ಉಳಿದದ್ದು ಅಂಡರ್ ಗ್ರೌಂಡು. ಈಗ ನೋಡ್ರಿ, ದಕ್ಷಿಣ ಧ್ರುವಕ್ಕೆ ಕಳಿಸ್ಬೇಕಂತ ಹಿಂದಿನ ಸರಿ ಒಂದು ಸರಿ ಎರಡನೇದನ್ನು ಕಳಿಸಿದ್ರು. 950 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ. 6 ವರ್ಷನ ಎಷ್ಟು ವರ್ಷ ತಕ್ಕನ ಅದನ್ನು ಸತತ ಪ್ರಯತ್ನ ಮಾಡಿ ಕಳಿಸಿದ್ರು. ಅದು ಇನ್ನೂ ಅಲ್ಲಿ ಹೋಗಿ ಕೆಲವೇ ಕಿಲೋಮೀಟ್ರ್ ದೂರದಲ್ಲಿರಾಗ ಸಂಪರ್ಕ ಕಳ್ಕೊಂತು. ಆದರೆ ನಮ್ಮಲ್ಲಿ ಹೇಳ್ತಾರೆ ಇದು ಕಲ್ಪನಾ, ಇದು ಎಲ್ಲೋ ಒಂದು ಅಜ್ಞಾತ ಪರ್ವತದ ಮೇಲೆ ಇಳಿದು ಬಂದಾರೆ. ಚಂದ್ರ ಅಂದರೆ ಇದು ಅಲ್ಲ. ಆದರೆ ಮುನಿಗಳ ತಪಸ್ಯದಿಂದ ಈ ಬೆರಳಿನಿಂದ ಭೂಮಿ ಮೇಲೆ ನಿಂತ್ಕೊಂಡು ಆ ಸೂರ್ಯ ಚಂದ್ರಗಳನ್ನು ಸ್ಪರ್ಶ ಮಾಡ್ಬೋದು ಅಂತ. ಏನ ಅವರಿಗೆ ತಪಸ್ಯದ ಮಹಿಮೆಯಿಂದ, ಆ ತ್ಯಾಗದ, ಆ ರತ್ನತ್ರಯದ ಮಹಿಮೆಯಿಂದ ಇದೆಲ್ಲ ಸಿದ್ಧ ಆಗ್ತದೆ. ಅದೇ ಈ ಸರಿ ಕಳಿಸಿದ್ದಕ್ಕೆ 650 ಕೋಟಿ ರೂಪಾಯಿ ಖರ್ಚು ಮಾಡ್ರಂತೆ. ಅದೇ ಅಮೇರಿಕಾ ಮತ್ತು ಚೈನಾ ಅವರು ಅದನ್ನೇ ಕಳ್ಸೋಕ್ಕೆ ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಆದರೂ ಅವರು ಅದನ್ನು ಸಾಧಿಸೋಕೆ ಆಗಲ್ಲ. ಸಾಧಿಸೋಕ್ಕೆ ಪ್ರಯತ್ನ ಮಾಡಿದ್ರು, ದಕ್ಷಿಣ ಧ್ರುವ ಅದಕ್ಕಾಗಿಲ್ಲ. ಈಗ ಮೊನ್ನೆ ಅಂತೂ ಹೋಗಿ ಇಳಿದಿದೆ. ಅಂದರೆ ಇಂಥವೆಲ್ಲ ನಮ್ಮ ಶಾಸ್ತ್ರದಲ್ಲಿ ನೋಡ್ರಿ, ಆ ವೃದ್ಧಿಯ ಮಹಿಮೆ ನಮಗೆ ವಸ್ತುಸ್ಥಿತಿಯಲ್ಲಿ ಧರ್ಮದ ಮಹಿಮೆ ನಮಗೆ ಗೊತ್ತಾಗಿಲ್ಲ. ಏನಾಗಿಲ್ಲ? ಅದಕ್ಕೆ ನಾವೇನು ಮಾಡ್ತೀವಿ? ಕಂಡಲ್ಲೆಲ್ಲ ಸಂಪತ್ತು ಕೊಡು, ಅದು ಕೊಡು, ವರಮಾಲ ಲಕ್ಷ್ಮಿ ಬರ್ತದಂತೀನಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅದು ಬರ್ತದೆ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ನೈಟ್ ಬರ್ತದಂತ, ಇನ್ನೊಂದು ಸ್ವಲ್ಪ ದಿನ ಹಿಂದೆ ಹೋದ ಮೇಲೆ ಮತ್ತೆ ಯಾವುದು ಬಂತು, ಅವೆಲ್ಲ ಹಿಂದೆ ಹೋದವು. ಈಗ ಇದು ಚಾಲು ಐತೆ ಸಂಪತ್ತು. ಎಲ್ಲಿ ನಮ್ಮ ಅಂದ್ರೆ ಇದು ವಸ್ತುಸ್ಥಿತಿ ನಮಗೆ ಗೊತ್ತಿಲ್ಲಲ್ರಿ. ಏನು ಗೊತ್ತಿಲ್ಲ ನಮಗೆ? ಅದರದ್ದು ಯಥಾರ್ಥವಾದ ಧರ್ಮದ ಮಹಿಮೆ ನಮಗೆ ತಿಳಿದೇ ಇದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಗ್ಲಾಸಿನ ಚೂರನ್ನೇ ರತ್ನ ಅಂತ ಮಾಡ್ಕೊಬಿಟ್ಟಿವಿ. ಆದರೆ ಆ ರತ್ನಗೂ ಗ್ಲಾಸಿನ ಚೂರು ಅಂತ ಮಾಡ್ಕೊಂಡ್ಬಿಟ್ಟವು. ಆದರೆ ಅದರದ್ದು ಯಥಾರ್ಥ ಮಹಿಮೆ ನಮಗೆ ಗೊತ್ತಿಲ್ಲ. ಒಂದು ಜಾಗದಲ್ಲಿ ಒಬ್ಬ ರಾಜ, ಒಬ್ಬ ಅತಿ ಬಡವ ರೈತ ಇದ್ದಂತೆ. ಅವನಿಗೆ ಜಮೀನು ಇರಲ್ಲ. ರಾಜನಿಗೆ ಹೋಗಿ ಏನು ಕೇಳಿದಾರೆ ಗೊತ್ತಾ? ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನಗಿಷ್ಟು ಜಮೀನು ಕೊಟ್ಟರೆ ನಾನು ಅದರ ಉಳುಮೆ ಮಾಡ್ಕೊಂಡು ನನ್ನ ಜೀವನ ನಡೆಸ್ತೀನಿ ಅಂತ ಅಂದ್ರೆ. ಭಾಳ ಕಷ್ಟದಲ್ಲಿದ್ದೀನಿ, ಆರ್ಥಿಕವಾಗಿ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ರಾಜ ಹಂಗೆ ಅಂದಕ್ಕೂ ರಾಜ ಏನು ಮಾಡಿದಾರಂತೆ, ಅಗುರು ಚಂದನ ಅಂತಕ್ಕಂಥ ಒಂದು ವನವನ್ನು ಕೊಟ್ಬಿಟ್ಟಾರ ಅವನಿಗೆ. ಏನು ಕೊಟ್ಟಾರ? ವನ ಕೊಟ್ಟಾರ. ಒಂದಿಷ್ಟು ಒಂದು ಎಕರೆ 2 ಎಕರೆ ಆಗಂಥದ್ದು. ಅದು ಎಷ್ಟು ಸಾವಿರಾರಲ್ಲ ಲಕ್ಷಾಂತರ ಕೋಟಿ ಬೆಲೆ ಬಾಳೋದು ಒಂದೊಂದು ಮರದಲ್ಲಿ. ಅಗುರು ಚಂದನ ಅಂತಕ್ಕಂಥದ್ದು. ಆ ಪಾಪ ಅವನಿಗೇನು, ಆ ರೈತನಿಗೆ ಅದರದ್ದು ಬಗ್ಗೆ ಪರಿಜ್ಞಾನ ಇಲ್ಲ. ಆವಾಗ ಅಲ್ಲಿ ತೋರಿಸಿದ್ರು, ಈ ವನ ನೀವು ತಗೊಳ್ರಿ ಅಂತ ಅಂದರು. ಆವಾಗ ರಾಜ
ಕೊಟ್ಟರು. ಆವಾಗ ಮನುಷ್ಯನಲ್ಲೇ ವಿಚಾರ ಮಾಡ್ತಾನೆ, ಕೊಟ್ಟದ್ದು ತೊಗೊಳ್ಬೇಕಲ್ಲ, ಪಾಲಿಗೆ ಬಂದದ್ದು ನಮಗೇನು ಸಿಕ್ಕೇತೋ ಅದನ್ನು ನಾವು ಅನುಭವಿಸ್ಬೇಕು. ಇನ್ನೇನು ಮಾಡ್ದ, ಕೊಡೋದು ಕೊಟ್ಟರು. ಒಳ್ಳೇದು ಒಂದು ಎರೆ ಭೂಮಿನಾರು 1-2 ಎಕರೆ ಕೊಟ್ಟಿದ್ರೆ ಉಳುಮೆ ಮಾಡಿಕೊಂಡು ಜೋಳ ಗಿಳ ಬಿತ್ಕೊಂಡು ಕಾಳು ಕಡ್ಡಿ ಬೆಳ್ಕೊಂಡು ನಮ್ಮ ಜೀವನ ನಡೆಸ್ತಿದ್ದೆ. ಅದು ಹೋಗಿ ಒಣ ಕೊಟ್ಬಿಟ್ಟ ನೋಡು ಅಂಥೇಳಿ ರಾಜ. ಆದರೆ ಇನ್ನೇನು ಮಾಡೋದ್ರಿ, ಕೊಟ್ಟದ್ದು ಬಂತಲ್ಲ ಅಂಥೇಳಿ ಅವ್ರು ಹೋಗಿ ಏನು ಮಾಡಿಬಿಟ್ಟಾರ, ಅವನು ಕೊಡ್ಲಿ ತೊಗೊಂಡಾನ. ಆ ವನವನ್ನೆಲ್ಲ ಕಡ್ದು 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 ಬೀಳಿಸಿ, ಅದನ್ನೆಲ್ಲ ಕೊಡ್ಲಿ ತೊಗೊಂಡು ಕಡ್ದು ಕೆಳಗೆ ಬೀಳಿಸಿ ಬೆಂಕಿ ಹಾಕಿ ಸುಟ್ಟು ಏನು ಮಾಡ್ದಾರ, ಬೆಂಕಿ ಹಾಕಿ ಆ ವನವನ್ನೆಲ್ಲ ಸುಟ್ಟು ತೆಗೆದು ಧರ್ಮ ಪರೀಕ್ಷೆಯಲ್ಲಿ ಬರ್ತದೆ ನೋಡ್ರಿ. ಆವಾಗ ಅದ್ರಾಗ ಏನು ಬಿತ್ತನ ಗೊತ್ತಾ, ಈರುಳ್ಳಿ ಬಿತ್ಕೊಂಡನಂತೆ. ಆವಾಗ ರಾಜ ಒಂದೇನ ಸಿಕ್ಕರು, ಏನು ಮಾಡಿದೆಪ್ಪ ಹೊಲ ಏನಾಯ್ತು, ಏನು ಬೆಳೆ ತೆಗೆದಿದೆ, ಕಷ್ಟ ಬಿದ್ದು ಎಲ್ಲ ಅದನ್ನೆಲ್ಲ ಕಡಿದು ಮರವನ್ನೆಲ್ಲ ಕಡಿದು ಸುಟ್ಟು ಈರುಳ್ಳಿ ಬಿತ್ತೀನಿ ನೋಡ್ರಿ ಅಂತ. ಆ ರಾಜ ಅದ್ರಾಗ ಅಂದರು, ಅಲ್ಲೇನಾದ್ರು ಸುಟ್ಟು ಬಿದ್ದದ್ದು ಏನಾದರೂ ಕಟ್ಟಿಗೆ ಏನಾದರೂ ಉಳಿದತ್ತನೋ ಅಂತ ಕೇಳಿದ್ರೆ, ಒಂದೊಂದು ದಿಂಬಿ ಬಿದ್ದೈತೆ ಅಂತ ಒಂದಿಷ್ಟು ತಂದು ಕೊಟ್ಟ. ಅದಕ್ಕೆ ಅಗುರು ಚಂದನದ ವನನ್ರಿ ಆ ಕಟ್ಟಿಗೆ. ಆವಾಗ ಅದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡೋದ್ರ ರಾಜ. ಆವಾಗ ಅವನು ತಲೆ ಬಡ್ಕೊತಾನೆ, ಅಯ್ಯೋ ನಾ ಏನು ಮಾಡಿದೆ, ಇದು ನಮಗೂ ಗೊತ್ತಿಲ್ಲ, ನಮಗೆ ಈ ಮನುಷ್ಯ ಪರ್ಯಾಯ ಜೈನ ಕುಲ, ಅದರಲ್ಲೂ ಕೂಡ ವೀತರಾಗ ಭಗವಂತರು ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರಗಳ ನಮಗೆ ಶರಣ ಸಿಕ್ಕಿಯೂ ಕೂಡ ನಾವು ಆ ಯಥಾರ್ಥ ಧರ್ಮದ ನಮಗೆ ಪರಿಜ್ಞಾನ ಆಗದೆ ನಾವು ಎಲ್ಲೋ ಭ್ರಮಣೆಯನ್ನು ಮಾಡಿ ಮಾಡಿ ಅನಂತ ಕಾಲದಿಂದ ಇದೇ ಮಾಡ್ಕೊಂಡು ಬಂದೀವಿ. ಇನ್ನು ಮುಂದೂ ಇದನ್ನೇ ಮಾಡಿ ಎಲ್ಲಿ ತಕ್ಕ ಈ ಹುಟ್ಟು ಸಾವು ಮುಪ್ಪು ಇದರಾಗೆ ನಮಗೆ ಇರಬೇಕಾ, ಇದರಿಂದ ಪಾರ ಆಗಬೇಕಾ, ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿ ಹೋಗಬೇಕು ಅಂದ್ರೆ ನನಗೆ ಸಾಕಾಗಿದೆ, ಎಲ್ಲ ನೋಡಾಗಿದೆ. ಯಾವುದು ನಮಗೆ ಜೊತೆಗೆ ಸ್ಥಿರ, ಅವರಿಗೆ ಸ್ಥಿರ ಇಲ್ಲ ಅಂತಂದ್ರೆ ನಮಗೆಲ್ಲಿ ಮಾಡಬೇಕ್ರಿ. ಆದರೆ ಆ ಮಹಿಮೆಗಳನ್ನು ತಿಳಿಲಾರದಿದ್ದಕ್ಕೆ ಇಂಥವೆಲ್ಲ ನಾವು ಅಜ್ಞಾನದಿಂದ ಈ ಜಗತ್ತಿನಲ್ಲಿ ಇಷ್ಟು ಕಾಲ ತನಕ ನಾವು ಸುತ್ತಾಡ್ತಾ ಇದ್ದೀವಿ. ಅಂದರೆ ಮೋಹದ ಒಂದು ದೊಡ್ಡ ಸಾಮ್ರಾಜ್ಯ ನಮ್ಮ ಮೇಲೆ ಆಕ್ರಮಣ ಮಾಡಿಬಿಟ್ಟಿದೆ. ಆ ಮೋಹದ ಕಾರಣದಿಂದ ನೋಡ್ರಿ, ನೀವು ಎಲ್ಲೇ ಹೋಗ್ರಿ ಮತ್ತು ತಿರುಗಿ ಅಲ್ಲಿಗೆ ಕೇಳೀತದ. ಹೋಗಲಿ ಬಿಡ್ರಿ, ಅಲ್ಲಿಗೆ ಬಂದಾದರೂ ಅದಾದರೂ ನಿಮ್ಮ ಜೊತೆಗೆ ಶಾಶ್ವತವಾಗಿ ಉಳಿತಾ ಏನಾಯ್ತು, ಇನ್ನೇನ್ರಿ ಮತ್ತು ಹೊಳೆ ದಾಟ್ಸದ, ನೀರು ಇರಲಿ ಇರದೇ ಇರಲಿ, ಹೊಳೆ ಅಂದ್ರೆ ಹೊಳೆ, ನದಿ ದಾಟ್ಸ್ರಿ ಹಚ್ಚಿ ತೊಗೊಂಡೋಗ್ರಿ, ಮತ್ತಿನ್ನೇನು ಮಾಡ್ಬರೋಣ ಅಂದ್ರೆ ನಮಗೆಲ್ಲ ಗೊತ್ತಿದೆ. ಭಾರಭಾವನೆ ಹೇಳ್ತೀವಿ ಅಂದ್ರೆ ಅದು ನಮ್ಮ ಅಂತರಾಳದಲ್ಲಿ ಯಾವಾಗ ಪ್ರವೇಶ ಆಗಿತ್ತು, ಈ ತತ್ವಗಳನ್ನು ನಾನು ಯಾವಾಗ ಸ್ವೀಕಾರ ಮಾಡಿದ್ದೆ ಅಂಥ ಜ್ಞಾನಿಗಳಾದವರಿಗೆ ಯಾವುದೂ ಇಲ್ಲ. ಭಾಳ ಕಷ್ಟ ಐತೆ ರೀ ಮಹಾರಾಜರೇ, ಬಿಡೋದು ಕಷ್ಟ ಐತೆ. ಏನೈತೆ, ಹಿಡ್ಕೊಳಕ್ಕಂತೂ ಆಗ್ತಾ ಇಲ್ಲ, ಏನಲ್ಲ ಹಿಡ್ಕೊಳಕ್ಕಂತೂ ಆಗ್ತಾನೇ ಇಲ್ಲ, ಆದರೆ ಬಿಡೋದು ಕಷ್ಟ ಐತೆ. ಹೆಂಗೈತೆ, ಬಹಳ ಕಠಿಣ. ಆದರೆ ಅನ್ನಿಸ್ತದೆ ತಿಳಿದವರಿಗೆ ಯಾವುದನ್ನು ಬಿಡೋದು ಕಷ್ಟ ಇಲ್ಲ, ಏನಿಲ್ಲ. ತಿಳಿದಂಥವರಿಗೆ ಇದು ಯಾವುದು ಈ ಜಗತ್ತಲ್ಲಿ ಕಷ್ಟನೇ ಇಲ್ಲ. ನಂದು ಅಲ್ಲೇ ಅಲ್ಲ, ನಾನು ಯಾಕೆ ಸುಮ್ಮನೆ ಕಾದ್ಕೊಂಡು ಕೂತ್ಕೊಂಡೆ ಇಲ್ಲಿ. ತಪ್ಪು ದಾರಿಗೆ ನಾವು ಎಲ್ಲಿ ತನಕ ಸಾಗ್ತಾ ಇರೋಣ, ಇನ್ನೂ ಮುಂದೆ ಹೀಗೆ ಸಾಗ್ತಾ ನಮ್ಮ ಕಲ್ಯಾಣ ಆಗದಾರು ಹೋಯ್ತು, ಇಷ್ಟನ್ನೇ ಮಾಡೋದ. ಇದೇನು ದೊಡ್ಡ ಸಾಹಸದ ಕೆಲಸ ಅಲ್ಲ. ನತ್ತಿ ವಿಶೇಷ, ಇದೇನು ವಿಶೇಷ ಇಲ್ಲ ಅಂತಂದರು ನಮ್ಮ ಆಚಾರ್ಯರು. ಭಗವಂತರು ಹೇಳಿದರು, ಇದೇನು ವಿಶೇಷದ ಕೆಲಸ ಮಾಡಿಲ್ಲ. ನಮ್ಮ ಜೀವನದಲ್ಲಿ ಇಂಥವು ಎಷ್ಟೋ ಅನರ್ಥಗಳನ್ನು ನಾವು ಮಾಡ್ಕೊತಾ ಬಂದೀವಿ. ನನಗಾಗಿ ನಾನೇನೂ ಗಳಿಸಿಲ್ಲ.
ನಮಗಾಗಿ ಏನಾದರೂ ಸ್ವಲ್ಪ ಗಳಿಸ್ಕೊಳ್ಳೋಣ, ನನಗಾಗಿ ನಾನೇನಾದರೂ ಸ್ವಲ್ಪ ದುಡಿಮೆ ಮಾಡ್ಕೊಳ್ಳೋಣ. ಇದು ಯಾರಿಗೆ ಮತ್ತೆ ಮಾಡಿದ್ದು ಮಾರಾದ್ರ? ನಮಗೆ. ಇದೆಲ್ಲ ಈ ಶರೀರಕ್ಕೆ, ಬಂಧು ಬಾಂಧವರಿಗೆ ಇದೆಲ್ಲ ಮಾಡಿದವು. ಅದು ಅವರಿಗೂ ಇಲ್ಲ, ಅವ್ರಿಗೆ ನಿಮಗೆ ಆಗದಿದ್ಮೇಲೆ ಅದು ಅವ್ರಿಗೆ ಹೆಂಗಾಗಕ್ಕೆ ಸಾಧ್ಯ? ಇದಕ್ಕೆ ಹಣಕ್ಕೆ 3 ಗತಿ ಅಂತ. ನೀವು ವರಮಾಲ ಲಕ್ಷ್ಮಿ ಮಾಡಿರಿ, ಶುಕ್ರವಾರ ಸಂಪತ್ತು ಮಾಡಿರಿ, ಗಳಿಸಿ ರಾಶಿ ಹಾಕ್ರಿ, ಹಣಕ್ಕೆ 3 ಗತಿ ಅಂತ. ಅದು ಬರಲ್ಲ. ನೀವು ಹಂಗೆ ಮಾಡಿದ್ರೆ ಒಂದು ಕೆಲಸ ಮಾಡಿರಿ, ನಾಳಿಂದ ಅಂಗಡಿ ವ್ಯಾಪಾರ ಎಲ್ಲ ಬಂದ್ ಮಾಡಿಬಿಡ್ರಿ. ಏನು ಮಾಡಿಬಿಡ್ರಿ? ಎಲ್ಲ ಏನೈತೆ ವ್ಯಾಪಾರ ಉದ್ಯೋಗ ಎಲ್ಲ ಬಂದು ಕೊಡಿ ಅಂತ ಕೇಳೋದೆ. ಸೀದಾ ನಮಗೇನು ಬೇಕು ಕೊಡೋರಿದಾರ ಅಂದ್ರೆ, ನಮ್ಗೆ ಕೊಡೋರಿದಾರ ಅಂದ್ರೆ ಕೇಳೋದೆ. ಅದು ಮತ್ತು ಹಿಂಗೆ ಸಂಕೋಚ ಮಾಡ್ಕೊ ಕೊಡ್ತಾರೋ ಇಲ್ಲ, ಯಾವಾಗ ಕೊಡ್ತಾರ? ಇದಕ್ಕೆ ಹೇ ಲಕ್ಷ್ಮೀ ಏನು ದುಡ್ಡು ದುಡ್ಡು ಹಣ ಹಣ ಅಂತ ಉದುರಿಸಿ ಯಾಕೆ ಇಷ್ಟೆಲ್ಲ ಕಷ್ಟ ಬೀಳೋದು? ಬೆಳೆಸಲ್ಲ. ಇದೆಲ್ಲ ನಮ್ಮ ಭ್ರಾಂತಿಗಳದವ್ರಿ. ಆ ಭ್ರಾಂತಿಗೆ ಎಲ್ಲಿ ತಕ್ಕ ನಾವು ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳೋಣ? ಅವೇ ಒಂದು ವೇಳೆ ಕೊಡ್ತಾವಂದ್ರೆ ಸೀದಾ ಕೇಳಲ್ಲ, ನಿಮಗೆ ಎಷ್ಟು ಬೇಕು ಅದನ್ನೇ ಮೊದಲೆಲ್ಲ ತೈ ಮಾಡಿಕೊಡ್ರಿ. ಏನಾಗ್ತದೆ ಅಂತಂದ್ರೆ, ಒಬ್ಬರು ರಾಜ ಎಲ್ಲ ಕರೆದ್ರಂತೆ, ಕೆಮ್ಮಿಚ್ಚಿದ ದಾನ, ನಿಮಗೆ ಏನೇನು ಬೇಕಾ ಅದನ್ನು ಕೇಳ್ರಿ, ನಾವು ಕೊಡ್ತೀವಿ ಅಂತ. ಆದರೆ ಒಳ್ಳೆ ವಸ್ತುನ, ಕೆಟ್ಟದ್ದಲ್ಲ. ಏನಲ್ಲ, ನಮ್ಗೆ ಇಷ್ಟು ವಿಷ ಕೊಡ್ರಿ, ಅವನು ಪಕ್ಕದ ಮನೆಯವನಿಗೆ ವಿಷ ಹಾಕೋದೈತಿ, ಅವ್ನು ಭಾಳ ನನಗೆ ಏನು ಕೊಟ್ಟನ, ನನ್ನ ಭಾಳ ಕಾಡ್ಯನ, ಅವ್ರಿಗೆ ವಿಷ ಹಾಕೋದೈತಿ ಕೊಡುವಂತ ಕೇಳಿದ್ರೆ ರಾಜ ಕೊಡೋಕ್ಕೆ ಬರಲ್ಲ. ಏನು ಆದ್ರೆ ಒಳ್ಳೆಯ ವಸ್ತು ನಿಮ್ಮ ಜೀವನ ನಡ್ಸೋಕೆ ಏನು ಬೇಕಾ? ನಿಮಗೆ ಮನೆ ಬೇಕಾ, ಆಸ್ತಿ ಬೇಕಾ, ಹೊಲ ಬೇಕಾ, ಬಂಗಾರ ಬೇಕು, ಬೆಳ್ಳಿ ಬೇಕು, ಎತ್ತು ಬೇಕು, ಗಾಡಿ ಬೇಕು, ಬಟ್ಟೆ ಬೇಕಾ, ಊಟದ ಸಾಮಾನುಗಳು ಏನು ಬೇಕಾ ಅದನ್ನು ಕೇಳ್ರಿ. ಎಲ್ಲರೂ ಹೋದ್ರಂತೆ. ಅದ್ರಾಗ ಒಬ್ಬ ಸಾಧು ವಿಚಾರದವರು ಸಜ್ಜನರು ಹೋದ್ರಂತ. ಸಾಧು ಅಂದ್ರೆ ಮುನಿಗಳಲ್ಲ. ಎಲ್ಲ ಕೇಳಿದ್ರು. ಅವ್ರಿಗೆ ಏನೇನು ಬೇಕಿತ್ತು ಕೇಳ್ರಿ. ಇವರಿಗೆ ನಾನು ಹಿಂದೆ ಕೂತ್ಕೊಂಡ್ರು, ಈಗ ಕೇಳೋದಿಲ್ಲ. ಅವ್ರಿಗೆ ಏನು ಕೇಳಬೇಕು? ಸಜ್ಜನ ಅಂತೂ ಇದ್ದ, ಹೌದು. ಆ ಒಂದು ಮೋಕ್ಷ ನಿರ್ವಾಣ, ಪರಮ ನಿರ್ವಾಣ ಅಂತಕ್ಕಂಥದ್ದು, ಆ ಮೋಕ್ಷ ಸಿದ್ಧತ್ವ ಶುದ್ಧತ್ವ ನಮ್ಮ ತಮ್ಮೆಲ್ಲರಿಗೂ ಪ್ರಾಪ್ತ ಆಗಲಿ ಅಂಥೇಳಿ ಪ್ರಭು ಹತ್ರ ಕೇಳ್ತಾ, परम पूज संत शिरोमणि आचार्य भगवान विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।